ಬರ್ರಿ ಏನು ಆಳ್ತಾಳ ಏನು ಇಲ್ಲ. ಸೋ ಹ್ಯಾಪಿ ಗೈಸ್. ಬಂದ್ಬಿಡ್ತೀವಿ ಮತ್ ಮನೆಗೆ ಹೋದ್ಮೇಲೆ ನೀನ್ ಬರ್ಲಿಲ್ಲ ಅಂದ್ರೆ ಏನ್ ಮಾಡ್ತೀನಿ ನಾವು? ನಿಮ್ಮ ವೈಫ್ ಫೈನಲಿ ಮೀಟ್ ಆದಿಲ್ಲಪ್ಪ ನಿಮ್ಮ ವೈಫ್ನ. ₹500 ಕೊಡು ಮತ್ತೆ ಅಳಲ್ಲ ಹಂಗೆ ಬರೋದಿಲ್ಲ. ಇಲ್ಲೇ ಮನೆ ಇದ್ರು ಅಷ್ಟು ಮಾಡ್ತಾರ ನೋಡಂತೆ ಬೈಕೇನ ಕುಂತಿದ್ನಿ. ಯಾವಾಗ ಮುದ್ದು ಮಾಡ್ತೀರ ಅಂತ ಅನ್ಸಿತ್ತನ? ನೀ ಕೇಳ್ತಿದ್ಲ. ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗೈಸ್ ಇವತ್ತಿನ ಬ್ಲಾಗ್ ಏನಪ್ಪ ಅಂತಂದ್ರೆ ಎಲ್ಲರೂ ವೇಟ್ ಮಾಡಕಂತಿದ್ರಿ ಈ ಬ್ಲಾಗಿಗೆ. ಅಮೂಲ್ಯನ ಯಾವಾಗ ಮೀಟ್ ಮಾಡ್ತೀರಿ, ಅಮೂಲ್ಯನ ತೋರಿಸ್ರಿ ಬ್ಲಾಗಲ್ಲಿ ಅಂತ ಕೇಳಕಂತಿದ್ರಿ. ಫೈನಲಿ ಇವತ್ತು ಅಮೂಲ್ಯನ ತೋರ್ಸಕಂತೀವಿ. ಎಲ್ಲರೂ ಖುಷಿಯಿಂದ ವಿಡಿಯೋ ನೋಡ್ರಿ ಗೈಸ್. ಇವತ್ತು ಆಕೆ ರಿಯಾಕ್ಷನ್ ಹೀಗಿರುತ್ತಾ ಕಂಡು ಏನೇನೋ ಮಾಡ್ಕೊಂಡು ಮೀಟ್ ಮಾಡಿದ್ವಿ. ಅವಾಗೊಂದು ವಿಡಿಯೋ ಮಾಡೀವಿ, ಅದನ್ನ ಇವಾಗ ಹಾಕಂಗಿಲ್ಲ. ಇವತ್ತು ರಿಯಾಕ್ಷನ್ ನೋಡಿ ಆಮೇಲೆ ಆ ವಿಡಿಯೋ ಹಾಕೋಣ ಅಂತೇಳಿ ಅನ್ಕೊಂಡಿವಿ. ನೋಡೋಣ ಬರ್ರಿ ಏನು ಆಳ್ತಾಳ ಏನು ಮಾಡ್ತಾಳ ಅಂತ ಗೊತ್ತಿಲ್ಲ. ನಾವು ಫುಲ್ ಕ್ಯೂರಿಯಾಸಿಟಿಯಿಂದ ಕಾಯಕಂತೀವಿ. ಬೆಳಿಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 3:30ವರೆಗೂ ಟೈಮ್ ಕೊಟ್ಟಾರೆ ನಮ್ಮನ್ನ. ಮೇ ಬಿ ಮನೆ ಕರ್ಕೊಂಬರ್ಬೋದ ಏನು ಅಂತಲೂ ಗೊತ್ತಿಲ್ಲ. ಸುಮ್ಮನೆ ಹೋಗಕಂತೀವಿ ರೆಡಿಯಾಗಿ ಎಲ್ಲರೂ. ಜ್ಯೋತಿ, ಸಾವು, ನಾನು, ಕೃಷು, ಮರ್ದಾನಿ ಮತ್ತು ವೀರು ಬರಕಂತಾರೆ ಗಾಯ್ಸ್. ಊಟ ಮಾಡಕಂತಾನೆ ವೀರು. ಇವಾಗ ಊಟ ಮಾಡಿದ್ವಟ್ಲೆ 10 o'clock, ಇವಾಗ 9:40 ಆಗೈತಿ. 10 o'clock ಅನ್ನೋಷ್ಟಿಗೆ ಆರಾಮ್ ಹೊರಡ್ತೀವಿ. ಹಂಗೆ ವಿಡಿಯೋ ನೋಡ್ತಾ ಇರಿ. ಆಕೆ ರಿಯಾಕ್ಷನ್ನ ಆಕಿನ ಹೋಗ್ತೀನಂತಾಳೆ, ಏನು ಒಳ್ಳಿ ಇಲ್ಲೇ ಇರ್ತೀನಂತಾಳೆ ಏನಂತಾನೂ ಗೊತ್ತಿಲ್ಲ. ಹಂಗೆ ವಿಡಿಯೋ ನೋಡ್ತಾ ಇರಿ, ಗೊತ್ತಾಗುತ್ತೆ. ಗೈಸ್ ಇವತ್ತು ಫಾದರ್ಸ್ ಡೇ ಗೈಸ್. ಗೈಸ್ ನೋಡ್ರಿ, ಈಕಿ ರೆಡಿಯಾಗಿ ಬಂದ್ಬಿಟ್ಟಾಳ. ಅಲ್ಲ ಆಕಿ ಚಪಾತಿ ಮಾಡಕಂತಾಳ, ಈಕಿನೂ ಬರಕಂತಾಳ, ಊಟ ಮಾಡಕಂತಾನ. ಇವನು ಬಂದ ನೋಡ್ರಿ ಇತ್ತಗ ಬರಕ. ಹಾಯ್ ಅಣ್ಣ, ಗುಡ್ ಮಾರ್ನಿಂಗ್. ಈಗ ಎದ್ದಾನ ಗೈಸ್, 10 ಗಂಟೆಗೆ ಎದ್ದಾನ ಬಂದನ ಅಷ್ಟೇ. ಎದ್ದಾಸಿಗೆ ಬಂದನ. ಇದು ನೋಡು ಕ್ಯೂರಿಯಾಸಿಟಿಯಿಂದ ಕಾಯಕಂತ ಮಾತಾಡು. ಬರೀ ನಂಗ ಐತಲ್ಲ ಮೊನ್ನೆನ ಹಂಗ ಹಾಕ್ಬಿಟ್ರಲ್ಲ ಗ್ರೂಪ್ನಾಗ. ನಿನ್ನಿನ ಬರೀ ಮುಂಜಾನೆ 10 ಗಂಟೆಲೆ ನಿನ್ನಿಂದ ಸಂಡೆ ಏನೋ ಇವಾಗ ಹೋಗ್ಬೇಕೇನೋ ಕರೆಯಕ ಟೈಮ್ ಆಗ್ಬಿಟ್ಟೈತೇನೋ. ಬರೀ ಹಂಗೆ ಅದೇ ಯೋಚನೆ ಆಗಂತ ಕನಸಲ್ಲ. ಎಚ್ಚರಾಗಿಂದ ಬೆಳಿಗ್ಗೆ ಆಗಿಂದ ಮೇ ಬಿ ಇವತ್ತು ಸಂಡೆ ಇವತ್ತು ಕರೆಕ್ ಹೋಗ್ಬೇಕಂತ ನಿನ್ನಿಂದ ಕನಸ್ನಾಗನು ಬರೀ ಏನ ಬೆಳಿಗ್ಗೆನು ಬರೀ ಟೈಮ್ ಆಗ್ಬಿಡ್ತೇನೆ ಅಂತ ಎದ್ದಿದ್ ನೋಡಂತ ಅಂದ್ಬಿಟ್ಟಿವಿ. ಅಮೂಲ್ಯನ ಬೆಲೆ ಈಗ ಗೊತ್ತಾಗೈತಿ. ಅಮೂಲ್ಯಗೆ ನಮ್ಮ ಬೆಲೆ ಗೊತ್ತಾಗೈತಿ, ನಮಗೂ ಅಮೂಲ್ಯನ ಬೆಲೆ ಗೊತ್ತಾಗೈತಿ. ಆದ್ರೆ ನಾವು ಕರ್ಕೊಂಬರಕ್ಕೆ ಪ್ಲಾನಿಂಗ್ ಏನಿಲ್ಲ. ಬಟ್ ಆಕಿ ರಿಯಾಕ್ಷನ್ ಆಕೆ ಹೆಂಗೆ ಇರ್ತೀನಂತಾಳೆ. ಲಾಸ್ಟ್ ಟೈಮ್ ನಾವು ಪರ್ಸ್ನಲ್ ಆಗಿ ಮೀಟ್ ಮಾಡಿದಾಗ ಇರ್ತೇನಂತೇಳಿ ಅಳಕಂತಿದ್ಲು ಬರ್ತೀನಿ ಅಂತೇಳಿ. ಒಂದು ವಾರ ಆತ ನಾ ಬಿಟ್ಟು ಬಂದಕ್ಕಿನ. 1 ವಾರ ಆಯ್ತು ಅಲ್ಲ, ಮತ್ತೆ ಒಂದ್ಸಲ ಮೀಟ್ ಆಗಿದ್ದು 1 ವಾರ ಆಯ್ತಾ. ಹೌದನ ಸಂಡೇ ಅಲ್ಲ. ಹೌದು, ಏನೋ ಆಕ್ಟಿವಿಟೀಸ್ ಮಾಡ್ಸಕಂತಿದ್ರಲ್ಲ. ನೋಡಮ್ಮ ಕ್ಯೂರಿಯಾಸಿಟಿಯಿಂದ ಕಾಯಕಂತಿ. ಹೆಂಗ್ ಮಾಡ್ತಾರೆ ನಾರ್ಮಲ್ ಆಗಿ ಅದೇ ಸಂಜೆ ಮಟ್ಟ ಇರ್ಬೋದು ಅಂತ ಹೇಳಿ ನಾರ್ಮಲ್ ಆಗಿ ಬರ್ತಾಳೆ. ಹೋದ್ ಸಲ ರಿಯಾಕ್ಷನ್ ಮಾತ್ರ ಹಾರಿಬಲ್ ಆಗಿತ್ತು ಗೈಸ್. ನೋಡಿದ್ರೆ ನೀವೇ ಬೇಜಾರಾಗ್ಬಿಡ್ತೀರಿ. ನಮ್ಮನ್ನ ತೂರಾಡ್ತೀರಿ ಅಂತೇಳಿ ಇದನ್ನ ಕ್ಯಾಪ್ಚರ್ ಮಾಡ್ಯಾನ ಗೈಸ್ ಅವತ್ತು ರಿಯಾಕ್ಷನ್. ಜಲಕ್ ಜಲಕ್ ಇಷ್ಟೇ ನೋಡ್ರಿ. ಜಲಕ್ ಫುಲ್ ಹೇಳ್ಬೇಡಲ್ಲ, ವಿಡಿಯೋ ಹಾಕ್ತೀವಿ ನಾವು. ಓಕೆ ಗೈಸ್, ಹಂಗೆ ನೋಡ್ತಾ ಇರ್ರಿ, ತೋರಿಸ್ತೀವಿ. ಸರಿ ಗೈಸ್ ನೋಡ್ರಿ, ಅಮೂಲ್ಯನ್ ಕರ್ಕೊಂಬರಕ್ ಹೋಗಂಬ ಅಂದಿದ್ದಕ್ಕೆ ರೆಡಿ ಆಗ್ಯಾಳ ಈಕಿ. ಇದು ಅಮೂಲ್ಯನ್ ಡ್ರೆಸ್ ಗೈಸ್. ಅವಾಗ ಸಣ್ಣಗಿದ್ದಾಗ ಅಮೂಲ್ಯ ತಗೊಂಡಿದ್ದೆ. ಅಕ್ಕಿಗಾಗಿತ್ತು ನೋಡ್ರಿ ಡ್ರೆಸ್. ಕ್ಯೂಟ್ ಕಾಣಕತ್ತಿದ್ಲ ಅಕ್ಕಿಗೆ. ಬೀರ ಕಣಿ ಕಡಿ ಅಂತ ಬರ್ತಾ ಇದ್ದ ನೋಡ್ರಿ. ಯಾರಿಗದ ಕೃಷಿ ಬಾಕ್ಸ್? ಅಮೂಲ್ಯಕ್ ಬಾಕ್ಸ್ ಒಯ್ಯಕಂತೇನು? ಆಕೆ ಬರ್ತಾಳಂತ ಬಾ, ಈಗ ಹತ್ಕಂತ ಬರ್ತಾಳ. ಈಗ ನೋಡ್ರಿ ಬ್ಯೂಟಿಫುಲ್ ಹೆಂಗ್ ಕಾಣಕಂತಾಳ. ಓಕೆ ಗೈಸ್, ಲೆಟ್ಸ್ ಗೋ. ಗೈಸ್ ನೋಡ್ರಿ, ನಾವು ನಮ್ಮ
ಮರ್ದಾದಿ ಬ್ರದರ್ ಬೈಕಲ್ಲಿ ಹೋಗ್ತಾ ಇದೀವಿ. ಅವ್ರು ಮುಂದ್ಗಡೆ ಹೋಗ್ಯಾರ ಶ್ರೀ ಮತ್ತೆ ಗಿರೀಶ ಮುಂದ್ಗಡೆ ಹೋಗಿದ್ದಾರೆ, ನಾವು ಹಿಂದ್ಗಡೆ ಹೋಗ್ತೀವಿ. ಒಂದು ಫಸ್ಟ್ ಸಾವು ಹಂಗೇನಾದ್ರು ಇದ್ರೆ ಕಳ್ಸಲ್ಲ ಅಂದ್ರೆ ರೇಷ್ಮಾ ಬರ್ತೀನಿ ಅಂತ ಹೇಳಿದಾಳ. ಕೇಳಿಸುತ್ತಾ ಹಂಗೇನಿದ್ರೆ ರೇಷ್ಮಾ ಬರ್ತೀನಿ ಅಂದಾಳ. ನಾವು ಅದಕ್ಕೆ ಅಲ್ಲಿ ಹೋಗಿ ಫೋನ್ ಮಾಡ್ತೀವಿ ಅಂತ ಹೇಳಿದ್ವಿ. ನೋಡಂಬರಿಗೆ ಹೋಗಂಬ್ರಿ. ಫುಲ್ ಸ್ಪೀಡ್ನಾಗದಾನ. ಆಗ ಕೃಷಿ ಫುಲ್ ಆಟಿಟ್ಯೂಡ್ನಾಗ ಕುಂತ್ಕಾಳೆ. ಫುಲ್ ಆಟಿಟ್ಯೂಡ್ನಾಗ ಕುಂತಾಳ ಕೃಷಿ ಅಲ್ಲಿ ಮುಂದೆ. ಅದಕ್ಕೆ ತೋರಿಸ್ಬೇಕಂದ್ರೆ ಆಗ ಬಂತು ನೋಡ್ರಿ. ನೋಡ್ರಿ ಮತ್ತೆ ಇಲ್ಲೇ ರೋಡ್ ಇದು ಹೋಗಕ್ಕ ಅಲ್ಲಿ ಕಾಣುತ್ತಲ್ರಿ STM ಅಂತೇಳಿ. ನಾವು ಲಾಸ್ಟ್ ಟೈಮ್ ಆ ಕಡೆ ಸೈಡಿಂದ ಹೋಗಿದ್ವಿ. ಎಲ್ಲಿ ಇದು ಸಾಲಿ ಕಡೆ ನಿಂತಿರ್ತಾರ. ಇವತ್ತು ಎಲ್ಲಾ ಮಕ್ಳಿಗೂ ಐತಿ ಗೈಸ್ ಮೀಟಿಂಗ್. ನೋಡ್ರಿ ಹೊರಗಡೆ ಬಿಡ್ತಾರೇನಿಲ್ಲ. ಇಲ್ಲ ಗೈಸ್ ಸೋ ಹ್ಯಾಪಿ ಗೈಸ್. ಆಕಿದು ಬಂದಾಗ ಫುಲ್ ಕ್ರೈ ಮಮ್ಮಿ ಅನ್ನೋದಕ್ಕೆ ಮಮ್ಮಿ ಅಂತೇಳಿ ಹತ್ಕಂತ ಬಂದ್ಲು ಗೈಸ್. ಈ ಸಲ ಹತ್ಕೊಂಡ್ ಬಂದಾಕಿ ಈ ಸಲ ಮಮ್ಮಿ ಅಂತ ನಕ್ಕೊಂಡ್ ಬಂದಾಳ ಗಾಯ್ಸ್. ಪ್ರಿಪ್ರೇಷನ್ ಆಗಾಳ ಬಟ್ ಇವ್ರೊಂದ್ ಸ್ವಲ್ಪ ಏನಾರ ಹಂಗೆ ಬಿಟ್ರೆ ಚಲೋ ಆಗ್ತದ. ಈಕಿ ಮನೆಗ್ ಕರ್ಕೊಂಡ್ ಹೋದ್ರೆ ಬಗೆ ಹೋಗ್ ನೋಡ್ರಿ. ಅಮೂಲ್ಯ ವಾಪಸ್ ಇಲ್ಲೇ ವಿಶಾಲ್ ಮಾರ್ಟ್ ಅಥವಾ ಸುತ್ತಾಡಿಸ್ಕೊಂಡ್ ಏನೋ ತಿನ್ಸ್ಕೊಂಡ್ ಬಂದ್ಬಿಡ್ತೀವಿ. ಮತ್ ಮನೆಗೆ ಹೋದ್ಮೇಲೆ ನೀನ್ ಬರ್ಲಿಲ್ಲ ಅಂದ್ರೆ ಏನ್ ಮಾಡ್ತೀವಿ ನಾವು? ಬರ್ತಿಲ್ಲ ಏ ಪ್ರಾಮಿಸ್ ಮಾಡಿಸ್ಕೇರ್ಲಿ. ಮತ್ ಸಿದ್ದು ಸರ್ ಬರ್ತಾರ ನೋಡಿ ಮನೆಗೆ ಕರ್ಕೊಂಬರಕ. ಹೌದಾ? ಕಾರ್ತಿಕಾ ಬಾಯ್. ಗೈಸ್ ನಾವ್ ಅಮೂಲ್ಯನ್ ರಿಯಾಕ್ಷನ್ ಕ್ಯಾಪ್ಚರ್ ಮಾಡಿದ್ ಇದು ರಿಯಾಕ್ಷನ್ ಈ ತರ ಇರುತ್ತಂತ ಎಕ್ಸ್ಪೆಕ್ಟ್ ಮಾಡಿದ್ದಿಲ್ಲ ನಾವು. ಬಹಳ ಖುಷಿ ಆಯ್ತು ಗೈಸ್. ಯಾಕಂದ್ರ ಲಾಸ್ಟ್ ವಾರ ನಾವು ಮೀಟ್ ಆಗಿದ್ವಿ. ಅವಾಗ ರಿಯಾಕ್ಷನ್ ನೋಡಿದ್ರೆ ನೀವೇ ಬೇಜಾರಾಗ್ತೀರಿ ಅಂತ ರಿಯಾಕ್ಷನ್ ಇತ್ತು. ಇವಾಗ ಹ್ಯಾಪಿ ಫೇಸ್ ನೋಡಿ ಖುಷಿ ಆಗ್ತದೆ. ಹ್ಯಾಪಿ ಫೇಸ್ ನೋಡಿ ಖುಷಿ ಅಮ್ಮ. ಒಂದ್ ವಾರಕ್ಕೊಮ್ಮೆ ಮೀಟ್ ಮಾಡ್ಬೋದು ಅಲ್ಲ ನೋಡ. ಎಷ್ಟು ಆಟಿಟ್ಯೂಡ್ ನೋಡ್ರಿ. ಇಲ್ಲಿ ನಮ್ಮ ಅಪ್ಪಾಜಿ ಕಂಡ್ರು ರೋಡ್ ಸೈಡ್. ನಿಮ್ ವೈಫ್ ಫೈನಲಿ ಮೀಟ್ ಆದಿಲ್ಲಪ್ಪ. ನಿಮ್ ವೈಫ್ನ ಕೊಡಿಸ್ಬೇಕ್ ನೀನ್. ಹಂಗ ಅಲ್ಲಿ ಇವಾಗ ಹೋಗತ್ನಾಗ ಹಂಗ ಇದ್ದಾಗ ಕೊಡಿಸ್ತಿದ್ದಿ. ಇವಾಗ ಆಕಿಗೆ ಏನೇನ್ ಬೇಕಾ ಹೋಗತ್ನೆ ಕೊಡಿಸ್.
ಸಣ್ಣ ಪೋಸ್ ಎಲ್ಲ ಇಲ್ಲ ಬೇಷಿದ್ಲ ನಕ್ಕಂತ ಬಂದ್ಲಿ ಈ ಸಲ ನಮಗೂ ಖುಷಿ ಆತ ಎಲ್ಲ ಚಲೋ ಐತೆ ಅಂತ ಎಲ್ಲ ಬೇಷ್ ಹಾಕತ್ತಾರ ಅಲ್ಲ ತಾತ ದೇವ್ರ ಇಡ್ತಾರ ಇಲ್ಲ ಹೋಗಲ್ಲ ನೀವು ಹೋಗಿದ್ರೆ ನಾನು ಫೋನ್ ಬಿಡ್ತೇವೆ ಆಯ್ತು ತಗ ಮನಿಗ್ ಬಾ ಈಗ ನೀನು ಬಿರಿಯಾನಿ ಮಟನ್ ಆಯ್ತು ಬಾ ನಿಂಗೆ ಏನ್ ಬೇಕು ಅದು ಕೊಡಿಸ್ತೀನಿ ಕೋಳಿ ಅಂತ ಓಕೆ ಗಾಯ್ಸ್ ಹೋಗಂಬರಿ ಮನೆಗೆ ಹೋದ್ರ ಹೊಡಿವ್ರಂತ ಬಯ್ಯಾಕಂತಿದ್ವಿ ನಿಮ್ಮನ್ನ ನಾವು ನಮಗೆ ಗೊತ್ತಿತ್ತು ರಿಯಾಕ್ಷನ್ ಕ್ಯಾಪ್ಚರ್ ಮಾಡ್ಬೇಕಂತ ಮನೆಗೆ ರಿಯಾಕ್ಷನ್ ಹೆಂಗಿರುತ್ತೆ ಬರ್ರಿ ಗೈಸ್ ಫಸ್ಟ್ನೇ ಇಂಪ್ರೂವ್ಮೆಂಟ್ ಕಾಲ್ ತೊಳೆಯೋದು ಆರಾಮದ್ಯಾ ಹೌದು ಎಂತ ಚೆನ್ನಾಗಿಲ್ಲ ಅನ್ನೋದು ಮಿಸ್ ಮಾಡ್ಕೊಂಡೆ ಎಲ್ಲ ಯಾಕಲ್ಲ ಬಿಸಿಲು ಮಾಡ್ತೀನಿ ಅಕ್ಕಿ ಹೋಗಿ ಎಲ್ಲ ಇವಾಗ ಅದು ಶೆಲ್ ಸಿಗಿಲ್ಲ ಏ ನೋಡಿ ಸರ್ಪ್ರೈಸ್ ಇಲ್ಲಿ ನೋಡು ಅಮ್ಮ ಅಲ್ಲಿ ಫೋಟೋ ನೋಡಿದೇನು ಮತ್ತೆಲ್ಲ ನಮ್ಮ ಬ್ಲಾಗ್ ನಮ್ಮ ಚಲೋ ಐತಾ ಎಲ್ಲ ಎಕ್ಸ್ಪೀರಿಯನ್ಸ್ ಎಲ್ಲ ಚಲೋ ಐತಿ ಊಟಕ್ಕ ಹ್ಞೂ ಎಷ್ಟು ಜಾಸ್ತಿ ಮಾತಾಡ್ಬೇಡ ಅಂತ ಹೇಳಿದ್ರೆ ನಮ್ಗೆ ಊಟನ ಮತ್ತೆ ಮಾತಾಡೋದಲ್ಲ ವಾವ್ ಏನ್ ಚೇಂಜಸ್ ಅಮೂಲ್ಯ ಒಂದು ಮಾತಾಡವಲ್ಲ ಮಾತಾಡ್ಸಿದ್ರು ನಕ್ಕಂತ ಬಂದ್ಲ ಇನ್ನ ಅವ್ರ ಪೇರೆಂಟ್ಸ್ ಬಂದಿದ್ದಿಲ್ಲ ಸುರಕ್ಷಣ ಅವ್ರ ಪೇರೆಂಟ್ಸ್ ಏನಂತ ಖುಷಿ ಅದೇನ ಸೂರಿ ಬಂದಿದ್ರ ಅಮೂಲ್ಯ ನೋಡಿದ್ರ ಹಾಕಿದ್ದು ವೇಟ್ ಚಿಕ್ಕಪ್ಪ ನೋಡಿ ಮಾತಾಡ್ಸಿದ್ದೆ ಅಮೂಲ್ಯ ಇಂತ ಬೇಡಿಕೆ ಇರುತ್ತಂತ ಗೊತ್ತಿದ್ದಿಲ್ಲ ನಿನಗ ಫುಲ್ ವ್ಯಾಲ್ಯೂ ಐತೆ ಅಮೂಲ್ಯಗ ಪಾಪ ಅಮೂಲ್ಯ ಹಾಸ್ಟೆಲಿಗೆ ಹೋಗ್ಯಾಳ ಅಂತಿದ್ಲಕ್ಕೆ ಬರೇ ಪಾಪ ಅಮೂಲ್ಯ ಅಂತ ಪಾಪ ಅಮೂಲ್ಯ ಜೈಲಿಗೆ ಹಾಕ್ಬಿಟ್ಟಾರ ಅಂತ ಅಮೂಲ್ಯ ಏನ್ ಊಟ ಕೊಡ್ತಾರ ಏನೇನ ದಿನ ಮುದ್ದಿ ಮತ್ತೆ ರೊಟ್ಟಿ ಚಪಾತಿ ಚಲೋ ಇರ್ತಾವ ಹೊಟ್ಟೆ ತುಂಬ ಉಂಟೆ ಇಲ್ಲ ಜೊತೆ ಬೇರೆ ವೆರೈಟೀಸ್ ಗುರುವಾರ ಪಲ್ಯ ಕೊಡ್ತಾರ ನೀವು ಫ್ರೆಂಡ್ಸ್ ಆಗ್ಯಾರಿಲ್ಲ ಅಲ್ಲಿ ಯಾವ ಊರು ಒಬ್ಬಾಕಿ ಗಂಗಾವತಿ ಇನ್ನೊಬ್ಬಾಕಿ ಸ್ವಲ್ಪ ಎಲ್ಲ ಗಲ್ಲೆಲ್ಲ ಹಿಡ್ದಂಗ ಸಣ್ಣ ಹಿಂಗ ಊದಿ ಸ್ಲಿಮ್ ಕಾಣಕಂತಿ ಕ್ಯೂಟ್ ಕಾಣಕಂತಿದ್ದಿ ಬಾತ್ ಏರಿದ್ದೇವ ಜೊತೆಗೆ 2 ಮಕ್ಕಳು ಒಂದಾಗ್ಬಿಟ್ಟಿದ್ವಿ ಈಗ ಹೋಗಿ ಬಂದಿಲ್ಲ ಬಂಗಾರ ಆಮೇಲೆ ಸ್ವಲ್ಪ ಮಾತಾಡ ನಮ್ ಜೊತೆಗೆ ಆಮೇಲೆ ಆಡಂತಿ ಯಾರ್ಯಾರು ನೋಡ್ಬೇಕಂತ ಹೇಳಿ ಕೃಷ್ಣ ರಘುನ್ನ ನಿನ್ನ ಈಕಿನ್ನ ಆತನಿಲ್ಲ ಅಪ್ಪಜ್ಜಿ ತಾತನ್ನ ಈತನ್ನ ಆತ ಜೀವ ಮಾಡಲ್ಲ ಅದಕ್ಕೆ ಆತ ನೋಡಂಗ ಹಂಗ ಅನ್ಬಾರ್ದು ಮಾಮ ಕೃಷು ನೀಲಮ್ಮನ ಅನನ್ಯನ ಅನನ್ಯ ನಿಲ್ಬಿಡು ಸ್ವಲ್ಪನೇ ಇಲ್ಲ ಈಗ ಸ್ವಲ್ಪ ಬೆಲೆ ಗೊತ್ತಾಗಿತ್ತು
ಹಿಂದೆ ಒಂಟಿ ಆಟ ಆಡಕ್ ಬರ್ತೀಯ ಮೂಲಕ ಈಗ ಎಲ್ಲಾರ್ದು ಬೆಲೆ ಸ್ವಲ್ಪ ಗೊತ್ತಾಯ್ತಿಲ್ಲ ಇನ್ನೂ ಗೊತ್ತಾಗಿಲ್ಲ ಗೊತ್ತಾಗಿಲ್ಲ ನಮ್ಮ ಬೆಲೆ ಗೊತ್ತಾಗಿಲ್ಲ. ರೌಂಡ್ ಹೋಗಿ ಅಷ್ಟಲಿಗೆ ಹ್ಮ್ ಮತ್ತೆ ಅವತ್ತು ಆಡಕತ್ತಿದ್ದಲ್ಲ ಗೊತ್ತಾಗಿಲ್ಲ ಕರ್ಕೊಂಡ್ ಬರ್ಬಾರ್ದು ಇನ್ನೊಂದ್ ತಿಂಗಳ ಬಿಡ್ಬೇಕಿತ್ತು ನೀವು. ಇನ್ನೊಂದ್ ತಿಂಗಳು ಹೋದ್ವಾರ ಹೆಂಗಿತ್ತವ ಬೆಲೆ? ಮಸ್ತ್ ಇತ್ತಲ್ಲ ಬೆಲೆ. ಹೋದ ಬೆಲೆ ಗೊತ್ತಾಗಿತ್ತು ಈ ವಾರ ಹೋಗಿತ್ತು ಬೆಲೆ. ಇನ್ನೊಂದ್ ತಿಂಗಳು ಬಿಡ್ಬೇಕಿತ್ತು. 500 ರೂಪಾಯಿ ಕೊಡು ಮತ್ತೆ ಅಳಲ್ಲ ಹಂಗ ಹಿಂಗ ಅಂದಿದ್ದೆ. ಅಳಲ್ಲ ಅಳತಿ ನಂದಿದ್ಲ ಆಕಿ ಬರ್ತೀನಿ ಅನ್ನಲ್ಲ ಅಂದಿದ್ಲು. ಅವತ್ತ ನಿಮ್ಮ ಕರ್ಕೊಂಡ್ ಹೋಗ ಅಂದಿದ್ನಿ, ನೀವು ಕರ್ಕೊಂಡ್ ಹೋಗ್ಲಿಲ್ಲ. ಅಷ್ಟ್ರ ಬಂದು ಅಲ್ಲ ಆಮೇಲೆ ಮಮ್ಮಿ ನೋಡ್ತಾ ಮಿಸ್ ಮಾಡ್ಕೊಂಡ್ಲ ಮಮ್ಮಿ ನಡ್ಕೊಂಡು ಆಡಕತ್ತಿದ್ದಲ್ಲ ಆಗ್ಯಾರಂತ ಈಗ ವಿಡಿಯೋ ಎಲ್ಲ ಪರಿಸ್ಥಿತಿ ಅಂದ ಅಮ್ಮಿ ಇವ್ರು ಹಾಸ್ಟೆಲ್ ವಾರ್ಡನ್ಸ್ ಹೆಂಗ್ ನೋಡ್ಕೊಂತಾರ? ಚಲೋ ಮಾತಾಡಿಸ್ತಾರ? ಲಕ್ಷ್ಮಿ ಮಿಸ್ ಅಂತಾರ, ಅವ್ರ ಜೊತೆ ಕ್ಲೋಸ್ ಆಯ್ತು. ಕ್ಲೋಸ್ ಆಗಿರಾ? ಚಲೋ ಆತ್ ಬಿಡವ. ಅವ್ರ ಅವತ್ತು ಸೀರೆ ಉಟ್ಕೊಂಡಿದ್ರಲ್ಲ, ನಾನು ಹಾಸ್ಟೆಲ್ ಫ್ರೆಂಡ್ಸ್ ಆಗಿರೇನಿ ಈಗೆಲ್ಲ ಮ್ಯಾಮ್ ಎಲ್ಲ? ಹಾಸ್ಪಿಟಲ್ ಆಗಿರ್ತೀನಿ. ಚಲೋ ಆತ್. ನೋಡು ಮಕ್ಕಳನ್ನ ಆತ ದೊಡ್ಡದ್ ಕಣಕಂತಾನ. ಇವಾಗ ಏನವ ಪ್ಲಾನಿಂಗ್? ಹ್ಮ್ ಇರ್ತಿಲ್ಲವ ಅಮೂಲ್ಯ ಅಲ್ಲಿ ಬಾಯ್ ಒರೆಸ್ಕ ನೀರು ಕೊಡ್ತೀವಿ. ಬಾ ಇಲ್ಲಿ. ಇವಾಗೇನು ಸ್ವಿಮ್ಮಿಂಗ್ ಪೂಲಿಗೆ ಅಂತ ಹೇಳ್ಯಾರನ? ರಘುನ್ ಮಿಸ್ ಮಾಡ್ಕೊಳಕಂದಿದ್ದೇನ? ಕೃತಿ ಮುಂದೆ ಹೇಳ್ತಿದ್ದೆ ಅಂತಲ್ಲ ನಮ್ಮ ರಘುನ್ ಯಾವಾಗ ಎತ್ಕೊಂಡು ಮುದ್ದು ಮಾಡ್ತೀನಿ ಅನ್ಸಕಂತೈತಿ ಅಂತೇಳಿ. ಇವಾಗ ನೋಡಿದ್ರೆ ಆತ್ ಮಕ್ಕೊಂಬಿಟ್ಟಾನ ಗಾಯ್ಸ್. ಇವಾಗ ಅದಕ್ಕೋಸ್ಕರ ಆಕಿ ಎದ್ದೇಳ್ತಾನ ಕೇಟ್ ಮಾಡಕಂತಾಳ. ಇವಾಗೇನು ಸ್ವಿಮ್ಮಿಂಗ್ ಪೂಲಿಗೆ ಹೋಗ್ಬೇಕಂತ ಮಾತಾಡಕಂತಿದ್ರು. ರೇಷನ್ ಬರ್ತಿದ್ಯಲ್ಲ, ಅವಾಗ ಕೃಷ್ಣನ್ಗೋಸ್ಕರ ಮಕ್ಕಂದಿರ್ತ ಅಂತೇಳಿ ವೇಟ್ ಮಾಡ್ತಿದ್ವಿ. ಈಗ ರಘು ಬಂದಾನಂತೇಳಿ ರಘುನ ಕೃಷ್ಣನ್ನ ಇಬ್ಬರನ್ನ ಅವತ್ತು ಹೆಂಗ ಹೋದ್ವಾರ ಎಷ್ಟು ಆಳಕಂತಿದ್ದೆಲ್ಲ ಆಮೇಲೆ ಬೇಜಾರ ಯಾರು ಬಂದಿದ್ದಿಲ್ಲಲ್ಲ ಅದಕ್ಕೆ ಹಂಗಾಗಿತ್ತಾನ. ಅಂದ್ರು ಫಸ್ಟಿಗೆಲ್ಲ ಯಾರು ಬರೋದೇ ಇಲ್ಲ, ಇಲ್ಲಿ ಬಿಟ್ಟು ಹೋಗ್ಬಿಟ್ರ ಅಂತ ಅನ್ಸ್ಬಿಟ್ಟಿತ್ತಾನ. ಬರೋದೇ ಬರೋದಿಲ್ಲ, ಇಲ್ಲೇ ಮನೆ ಇದ್ರು ಅಷ್ಟು ಮಾಡ್ತಾರ ನೋಡಂತೆ ಬೈಕೆನ ಕುಂತಿದ್ನೆ. ನಿಮ್ ಚಿಕ್ಕಮ್ಮರ ಪಾಪ ಎಷ್ಟು ಕಷ್ಟಪಟ್ರಿನ, ನಾನೇ ಕಷ್ಟಪಟ್ಟಿಲ್ಲ ಅಷ್ಟೇ. ಅವ್ರು ಹೆಂಗನ ಮಾಡಿ ಮಾತಾಡ್ಸಮಕ್ಕ ಹಂಗಾಕ ಹಿಂಗ ಬಯಸ್ಕಂದ್ರ ಪರವಾಗಿಲ್ಲ ರಿಕ್ವೆಸ್ಟ್ ಮಾಡಿ. ನೋಡು ಇಲ್ಲೇ ಊರಿದ್ರು ಬರೋರು ಎಷ್ಟು ದಿಮಾಗ್ದಾಗ ಅದಾರ ನೋಡು. ಅಷ್ಟ್ರು ನಮ್ಮ ಮನ್ಯಾಗ ಅಷ್ಟ್ರು ಎದ್ರಾಗ ಏನಂತ ಬೆಡ್ ಬೇಡ ತಮ್ಮ ಮಕ್ಕಳನ್ನ ಈಗ ಆಡ್ಸಂತ್ರಿ. ಸುಮ್ಮನೆ ರೀ ಸ್ವಿಮ್ಮಿಂಗ್ ಪೂಲಿಗೆ ಹೋಗಂತ್ರಿ. ಆಟಾಡಕ್ಕೆ ಇಷ್ಟನ ಇವಾಗ? ಟೈಮ್ ಆಗುತ್ತಲ್ಲ ಕರ್ಕೊಂಡು ಹೋಗ್ಬೇಕು. ನಾನ್ ರಘು ಮಕ್ಕಳ ಕರ್ಕೊಂಡ್ ಬರ್ತೀನಿ. ಎದ್ರ ನೀವು ರೆಡಿ ಆಗ್ರಿ, ಮತ್ತೆ ಪ್ರಿಪೇರ್ ಆಗ್ರಿ. ಬೇರೆ ಯಾವ್ದನಕ್ಕೆ ಹೋಗತ್ನಾಗ ಅನ್ನಕೊಂಡು ಹೋಗಂತ ಅಲ್ಲ. ನಾ ಅಮೂಲ್ಯನ ಕಡೆಯಿಂದ ಎಲ್ಲ ತೋರ್ಸ್ತಕ್ಕಂತ ಏನೇನು ವೆರೈಟೀಸ್ ಮನೆಯಾಗ ತೋರ್ಸದ ಅವಾಗಿಂದ ಎಷ್ಟು ವೆರೈಟೀಸ್ ತಂದಿರೋ ನಾವು ನೀವು ಹೊಲ್ದಾಗ ಅಂತ. ಕಣ್ಣು ಮುಚ್ಚಂತ ಮುಚ್ಚ ಏನ್ ತಪ್ಪ. ಕಣ್ಣು ಮುಚ್ಚ ಕಣ್ಣು ಮುಚ್ಚ. ಅಮೂಲ್ಯ ನಿನ್ನ ಬ್ಲಾಗ್ನಾಗ ಎಲ್ಲರೂ ಎಷ್ಟು ಜನ ನೋಡ್ಯಾರ. ಎಲ್ಲರೂ ನಿಂಗ ಪಾಪ ಅಮೂಲ್ಯ ಚೆನ್ನಾಗಿ ಓದು, ಅಮೂಲ್ಯ ಚೆನ್ನಾಗಿ ಓದು ಅಂತ ಜಗ್ಗಿ ಕಮೆಂಟ್ಸ್, ಒಳ್ಳೆ ಕಮೆಂಟ್ಸ್ ಜಾಸ್ತಿ ಓಡೈತೀನಿ. ಹಾಸ್ಟೆಲ್ಗೆ ಹೋಗಿದ್ ವಿಡಿಯೋ ಎಲ್ಲರೂ ಚಲೋ ಕಮೆಂಟ್ಸ್ ಮಾಡ್ಯಾರ. ಅಮ್ಮು ಥ್ಯಾಂಕ್ಸ್ ಹೇಳಮ್ಮು ಎಲ್ಲರಿಗೂ. ನಿನ್ ಫ್ಯಾನ್ಸ್ ಎಲ್ಲರೂ ಬೇಜಾರಾಗ್ಯಾರವ ಇವ ಅಮೂಲ್ಯ ಇನ್ಮೇಲೆ ವಿಡಿಯೋದಾಗಿರಲ್ಲ ಅಂತ ಹೇಳಿ. ನಾನು ಬರ್ತಾ ಇರ್ತೀನಿ ಹಂಗ ನೋಡ್ತಾ ಇರಿ ಅನ್ನ. ಆರಾಮಾಗದೀನಿ.
ಖುಷಿ ಆಯ್ತು ಗೈಸ್ ಇವತ್ತಲ್ಲ. ನಾವ್ ಅದೇ ಅನ್ಕೊಂಡ್ ಹೋಗಿದ್ವಿ ಏನೇನು ರಿಯಾಕ್ಷನ್ ಹೆಂಗಿರುತ್ತೆ ಅಂತೇಳಿ. ಖುಷಿ ಆತಲ್ಲ ಅವರಾಗ ನಕ್ಕಂತಲ್ಲ ಅವಾಗ ಖುಷಿ ಆಗ್ಬಿಡ್ತು ಒಳಗ ಒಂಥರ ಬಿಡ ಅಂತ ಹೇಳಿ ಕಾನ್ಫಿಡೆನ್ಸ್ ಬಂತು. ಹೌದಲ್ಲ, ನೋಡಿದ್ದಕ್ಕೆ ಆ ವಿಡಿಯೋ ನೋಡಿದ್ರೆ ಗೈಸ್ ನೀವೇ ಬೇಜಾರಾಗ್ಬಿಡ್ತೀರಿ. ಫಸ್ಟ್ ಈ ವಿಡಿಯೋ ಹಾಕಿ ಆಮೇಲೆ ಆ ವಿಡಿಯೋ ಹಾಕಬೇಕಾದ್ರೆ ಅಲ್ಲ. ಆಡಕ್ ಬರಲ್ಲ ಗೈಸ್ ನೋಡ್ರಿ. ಹಾಯ್ ಬಂಗಾರ, ತಡಿ ಎತ್ಕೊಡ್ತೀನಿ ಬೇಡ. ಚೇಂಜಸ್ ಆಗ್ಯಾನ? ಏನ್ ಚೇಂಜಿಗೆ? ಏ ದೊಡ್ಡವ ಜ್ವರ ಬಂದ. ಏ ಇಲ್ಲ ಸ್ವಲ್ಪ ಹಂಗ ಕಾಣಿಸ್ತಾನವ. ಹೌದನ? ಸ್ವರ್ಗೇನ ತಿನ್ನ ನೋಡ್ರಿ. ಕೃತಿಕಾ, ಹಾಯ್ ಕೃತಿಕಾ. ಹಾಯ್ ಹಾಯ್. ಹೊಂಟ್ರಿ ಈಗ? ಯಾವಾಗ ಮುದ್ದು ಮಾಡ್ತೀರಂತ ಅನ್ಸಿತ್ತನ? ನೀ ಕೇಳ್ತಿದ್ಲ ಅಂದಿಲ್ಲ ನೀನ್ ಯಾವಾಗ ಮುದ್ದು ಮಾಡ್ತಾನ ಅಂತ ಅಳಕ್ಕ ಐಕಿ ಅಂತ. ಎಲ್ಲಿಗೆ? ಅದೇನ್ ನೀರ್ನಾಗ ಈಜಾಡ್ತಾನೇನ ಸುಮ್ನೆ ಹಂಗೆ ಗುಳ್ಳಿ ತರ ಹೋಗ್ತೀಯ ನೀನು ಹಿಂದೆ? ಗುಳ್ಳಿ ತರ ಹೋಗ್ತಿ. ಅದಕ್ಕೆ ಆರಾಮಿದ್ದಿಲ್ಲ ಅಮ್ಮು, ನಿನ್ನೆ ಜ್ವರ ಬಂದ್ಬಿಟ್ಟಿದ್ದು ನೆಗಡಿಯಾಗಿ. ಖುಷಿ ಆತಾ ತಮ್ಮನ್ ನೋಡಿ? ಈಗ ರೀಲ್ಸ್ ನೋಡಕೊಂತಿದ್ನೆ. ಖುಷಿ ಆತ. ರೀಲ್ಸ್ ಎಲ್ಲ ಮಾಡ್ತಾನಂತ ದಿನ. ಈಗ ರೀಲ್ಸ್ ರಾಜ ಆತ. ಹೊಂಟೀವಿ ಅಂತ ಮಗಂಬರ್ರಿ.